ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಿಂದೆ ಇರೋ ಜಾಗದಲ್ಲೇ ಸ್ವಲ್ಪ ಹೂವೆಲ್ಲ ಹಾಕ್ಕೊಂಡಿದ್ದೀವಿ. ಗಿಡದಲ್ಲಿ 4-5 ಹೂವು ಬಿಡ್ತಾವೆ ದಿನಕ್ಕೇನೆ. ಹಾಗೆ ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಹಂಗಾಗಿ ಬಾಳೆ ಗಿಡ ಕೂಡ ಕೆಳಗಡೆ ಬಿದ್ದುಬಿಟ್ಟಿದೆ. ಅದು ಇನ್ನೂ ಹಣ್ಣಿಗೆ ಕೂಡ ಬಂದಿಲ್ಲ, ಹಂಗಾಗಿ ಹಂಗೆ ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಾವು ಒಂದೇ ಗಿಡ ಹಾಕಿದ್ದು, ಈಗ ಒಂದು 6-7 ಗಿಡ ಆಗಿದ್ದಾವೆ. ಅದರಲ್ಲಿ 4-5 ಬಾಳೆಗೊನೆನೇ ಹೊಡೆದಿದ್ದಾವೆ. ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಆ ಕಡೆ ಸೈಡ್ ಮಕ್ಕ ಒಂದು 2-3 ಇದೆ. ನಿಂಬೆ ಗಿಡದಲ್ಲಿ ಇನ್ನೂ ನಿಂಬೆಕಾಯಿ ಎಲ್ಲ ಬಿಡ್ತಾ ಇಲ್ಲ. ಅದಾಗಲೇ 2 ವರ್ಷ ಆಗ್ತಾ ಬಂತು, ಬಟ್ ಆದರೆ ಇಲ್ಲಿವರೆಗೂ ಒಂದು ನಿಂಬೆಕಾಯಿ ಬಿಟ್ಟಿಲ್ಲ. ನೋಡೋಣ ಮುಂದೆ ಯಾವಾಗ ಬಿಡ್ತವೆ ಅಂತ, ಬಿಟ್ಟಾಗ ತೋರಿಸ್ತೀನಿ. ಹಾಗೆ ಮನಿ ಪ್ಲ್ಯಾಂಟು ಸಹ ಚೆನ್ನಾಗಿ ಹಬ್ಕೊಂಡಿದೆ. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ತುಮಕೂರಿಗೆ ಹೋಗ್ತಾಯಿದ್ದೀನಿ. ನೋಡಿ, ನೇಚರ್ ಎಲ್ಲ ಈಗೆಲ್ಲ ಮಳೆ ಎಲ್ಲ ಬರ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ಲೇಸ್ ಯಾರ್ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ತುಮಕೂರಿಗೆ ಬಂದು ಈಗ ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ಬರ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು ನಮ್ಮ ಆಂಟಿದು, ಹಂಗಾಗಿ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಬಂದ್ವಿ. ಅವನಲ್ಲಿ ಅಂಗಡಿಗೆ ಹೋಗಿದ ತಕ್ಷಣ ಫಸ್ಟ್ ಅದನ್ನೇ ನೋಡಿ ಕೇಳ್ತಿದ್ದ, ಯಾಕಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅದು. ಅದ್ರ ಜೊತೆಗೆ ಒಂದು ಚಿಕ್ಕ ಚಾಕ್ಲೇಟ್ ಕೊಟ್ಟಿದ್ರು. ನೋಡಿ ಯಾವ ಥರ ಇದೆ. ನಮ್ಮ ಆಂಟಿ ಮನೆ ಹತ್ರನೇ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ನಾಗರ ಪಂಚಮಿ ಪೂಜೆ ಎಲ್ಲ ಮಾಡಿದರು. ನಾವು ಕೂಡ ಹೋಗಿ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ರೆಸಿಪಿ ಒಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕ್ವಿಕ್ಕಾಗಿ ಪಾಸ್ತಾ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಮೊದಲು ಸ್ಟವ್ ಹಚ್ಕೊಂಡು ಬಿಸಿನೀರು ಇಟ್ಟಿದ್ದೀನಿ. ಪಾಸ್ತಾ ಒಂದು 200 ಗ್ರಾಮಷ್ಟು ಪಾಸ್ತಾ ತೊಗೊಂಡಿದ್ದೆ. ಪಾಸ್ತಾನ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯೋದ್ರ ಜೊತೆಗೇ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ, ಸಣ್ಣಗೆ ಹಚ್ಕೊಂಡಿರೋದನ್ನ. ಈರುಳ್ಳಿ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಬೆಂದಿದ್ದ ಥರ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಂದರೆ ಹಾಕ್ಕೊಬೋದು, ಆಪ್ಷನಲ್ಲು. ಇಲ್ಲಿ ನಾನು ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಜಾಸ್ತಿನೂ ಹಾಕ್ತಾಯಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನನಗೆ ಸಣ್ಣದಾಗಿಯೇ ಇಷ್ಟ ಆಗುತ್ತೆ, ಅದು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಬೇಕಂದರೆ ನೀವು ಉದ್ದುದಕ್ಕೆ ಚಾಪ್ ಮಾಡ್ಕೊಬೋದು. ಇದೆರಡು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ಕೊತೀನಿ. ಇಲ್ಲಿ 1 ಟೊಮೆಟೊ ಹಣ್ಣು ತೊಗೊಂಡು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೇಯಿದ್ರೇ ಅದು ಚೆನ್ನಾಗಿ ಬರುತ್ತೆ ಪಾಸ್ತಾ. ಸ್ವಲ್ಪ ಎಲ್ಲ ಮೀಡಿಯಮ್ಮಾಗಿ ಬೆಂದ ಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಬೇಗ ಬೇಯಲಿ ಅಂತ. ಜಾಸ್ತಿ ಹಾಕ್ಕೊತಿಲ್ಲ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯುತ್ತೆ ಇವಾಗ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲ. ನೋಡಿ, ಕ್ಲೀನಾಗಿ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಪ್ರತಿಯೊಂದೂ ಕ್ಲೀನಾಗಿ ಬೆಂದಾದಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ.
ನನಗೆ ಸ್ವಲ್ಪ ಸ್ಪೈಸಿಯಾಗೇ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೆ. ಈಗ ಸ್ವಲ್ಪ ಎಲ್ಲ ಈರುಳ್ಳಿ ನೋಡಿ, ಈರುಳ್ಳಿ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ. ಈಗ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊತಿರೋದು, ಯಾಕಂದರೆ ಖಾರದ ಪುಡಿ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ, ಇದು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿದೆ ಇದು, ಏನು ಮಸಾಲೆ ಎಲ್ಲ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದು. ಹೇಳ್ಬೇಕಂದ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ನೋಡಿ ಈ ಕಡೆ ಪಾಸ್ತಾ ಬಿಟ್ಟಿದ್ನಲ್ಲ ಬಿಸಿನೀರಲ್ಲಿ, ನೋಡಿ ಚೆನ್ನಾಗಿ ಕುದ್ದು ಬೆಂದೋಗಿದೆ ಇದು. ನೋಡಿ ತೀರಾ ರಬ್ಬರ್ ಥರ ಇದ್ದರೆ ಅಗ್ಗಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ಸ್ವಲ್ಪ ಸಾಫ್ಟಾಗೇ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ ಬೆಂದಿದೆ ಚೆನ್ನಾಗಿ. ಈಗ ನಾನು ಅದನ್ನು ಸೋಸ್ಕೊತೀನಿ. ನೀರೆಲ್ಲ ನಾವು ರೆಡಿ ಮಾಡ್ಕೊಂಡಿರೋಂತಹ ಸ್ಪೈಸಿ ಮಸಾಲೆ ಇಲ್ಲಿದೆಯಲ್ಲ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಕುದೀಲಿ. ಈಗ ಪಾಸ್ತಾನ ಹಾಕ್ಕೊತಾ ಇದ್ದೀನಿ, ಬೇಯಿಸಿಟ್ಕೊಂಡಿರೋಂಥ ಪಾಸ್ತಾನ. ನೀರೆಲ್ಲ ಏನೂ ಜಾಸ್ತಿ ಇರಬಾರ್ದು. ನೋಡಿ ನೀರೆಲ್ಲ ಇದ್ದರೆ ಸ್ವಲ್ಪ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ನೀರೆಲ್ಲ ಕ್ಲೀನಾಗಿ ಅದರಿಂದ ಬಸ್ಕೊಂಬಿಡಬೇಕು. ಪಾಸ್ತಾದಲ್ಲಿ ಇದ್ದದ್ದು ನೀರೆಲ್ಲ ಕ್ಲೀನಾಗಿ ಬಸ್ಕೊಂಡ್ಮೇಲೆ ಹಾಕ್ಕೊಬೇಕು. ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಜಾಸ್ತಿ ಇದ್ದಷ್ಟು ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ತೀರಾ ಕಡಿಮೆ ಮಸಾಲೆ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಪಾಸ್ತಾನ ಕೂಡ ಗೋಧಿಯಿಂದ ಮಾಡಿರ್ತಾರಲ್ಲ, ಹಂಗಾಗಿ ತಿನ್ನಬೇಕಂತ ಅನಿಸಲ್ಲ ಜಾಸ್ತಿ. ಅದೇ ಈ ಥರ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ನಮ್ಮನೇಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು, ಯಾವಾಗಲೂ ಕೇಳ್ತಾ ಇರ್ತಾರೆ ಮಾಡಿಕೊಡಿ ಅಂತ. ಲಾಸ್ಟಿಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ತೊಳೆದು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ಫುಲ್ಲಾಗಿ ರೆಡಿ ಆಯಿತು ಪಾಸ್ತಾ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.